ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಯೂಟ್ಯೂಬ್ ಚಾನಲ್ ಸ್ವಾಗತ, ಫೇಸ್ಬುಕ್ಕಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಟೀಮ್ ಸೊರಬ, ಶಿಕಾರಿಪುರ, ಶಿರ್ಸಿ, ಆನವಟ್ಟಿ, ಜಡೆ ಮತ್ತು ಬಹಳಷ್ಟು ಕಡೆ ಈ ಕಡೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಹಳಷ್ಟು ಜನ ಹಸುಗಳು ತೊಗೊಂಡೋಗಿದ್ದಾರೆ. ಅವರು ಸಾಕು ಯಾವ ರೀತಿ ಸಾಕ್ತಿದ್ದಾರೆ, ಕಷ್ಟ ಅನ್ನಿಸ್ತಿದೆಯಾ, ಈಸಿ ಅನ್ನಿಸ್ತಿದೆಯಾ, ಅವರಿಗೆ ಯಾವ ರೀತಿ ನಾವು ಹೇಳಿರೋದು ಪಾಲಿಸ್ತಿದಾರ, ಏನಾದರೂ ಲಾಭಾಂಶ ಇದೆಯಾ ಅಂತ ನೋಡೋಕ್ಕೆ ವಿಸಿಟಿಂಗಿಗೆ ಬಂದಿದ್ದೀವಿ. ಶಿವಮೊಗ್ಗ ನಗರದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಳ್ಳೆ ಹಸುಗಳನ್ನು ತೊಗೊಂಡಿದ್ದಾರೆ. ಈ ಸಲ ಶಿವಮೊಗ್ಗ ಜಿಲ್ಲೆಗೆ ಇವತ್ತು ಆಯ್ಕೆ ಮಾಡಿರೋ ಹಸುಗಳು ನಮಗೆ ಮಾತ್ರ ಗೊತ್ತು. ಯಾವ್ಯಾವ ರೀತಿ ಹಸುಗಳು ಆಯ್ಕೆ ಮಾಡಿದ್ದಾರೆ ಅಂದರೆ ಫಸ್ಟ್ ಲೆಕ್ಟೇಷನ್, ಸೆಕೆಂಡ್ ಲೆಕ್ಟೇಷನ್, ಕ್ವಾಲಿಟಿ ಹಸುಗಳನ್ನು ಆಯ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನೇರವಾಗಿ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಪ್ರತಿ ರೈತನ ಹತ್ರ ನಾವು ಕೊಟ್ಟಾಗ ಅವರು ಸ್ವಲ್ಪ ಯಾವ ರೀತಿ ಸಾಕ್ತಾರೆ ಏನೋ ಅಂತ ವಿಷಯ ತಿಳ್ಕೊಂಡಾಗ ನಮಗೊಂದು ಸ್ವಲ್ಪ ಮುಂದೆ ಅವರಿಗೂ ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಮುಂದೆ ಅವರಿಗೂ ಹೈನುಗಾರಿಕೆನ ಹೈನೋದ್ಯಮಕ್ಕೆ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೋಗಿದ್ದೀವಿ. ಮತ್ತು ಆಲ್ಮೋಸ್ಟ್ ನಾವೀಗ ಪಂಜಾಬಿಗೆ ಹೋಗೋದಿದೆ, 20-27 ಜನ ಬರೋರಿದ್ದಾರೆ, ಅವ್ರ ಜೊತೆ ಕರ್ಕೊಂಡು ಹೋಗ್ತೀವಿ. ಬಟ್ ಇರುವಂಥ ಟೈಮಲ್ಲಿ ಆದಷ್ಟು ರೈತರ ಜೊತೆಗೆ ಸೇರೋಣ ಅಂತ ಬಂದಿದ್ದೀವಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆದಷ್ಟು ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಪ್ರತಿ ರೈತನ ಹತ್ರ ಹೋಗ್ತಾ ಇರ್ತೀವಿ, ವಿಷಯ ತಿಳ್ಕೊಳ್ತಾ ಇರ್ತೀವಿ. ನೋಡಿ, ಸ್ವಲ್ಪ ನಿಸರ್ಗ ಡೈರಿ ಫಾರ್ಮ್ ಮಾಡ್ತಾ ಇರೋ ಕೆಲಸ ನಿಮಗೆ ಇಷ್ಟ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.